ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಹಾಯ್. ಇದು ಬಂದುಬಿಟ್ಟು ಜೀವಾಮೃತ. ಇದರ ತುಂಬಿಟ್ಟಿದ್ದಾರೆ. ಇದು ತುಂಬ ಡ್ರಮ್ಗಳಿದ್ದಾವೆ ಇಲ್ಲಿ. ಇದಕ್ಕೆ ಅದೇನೇನೋ ಸಗಣಿ ಏನೇನೋ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಇದ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡಿಬಿಡ್ತೀವಿ. ಇದೊಂದು ತುಂಬ ಡ್ರಮ್ಗಳಿದ್ದಾವೆ ಇಲ್ಲಿ. ಯಾಕೆ ಅಂದರೆ ನಮ್ಮದು ತುಂಬ ಹೊಲ ಇರೋ ಕಾರಣದಿಂದಾಗಿ ತುಂಬ ಬೇಕಾಗುತ್ತೆ ಅಂತ ಹೇಳಿ ತುಂಬ ಡ್ರಮ್ಗಳನ್ನ ತುಂಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು ನಮ್ಮನೆ ರಾಣಿಯರು ಇವರೆಲ್ಲ. ಅವಳು ನನ್ನ ತಂಗಿ. ನೀರು ಕುಡಿಸೋಕೆ ಅಂತ ಬಂದಿದ್ವಿ ಇಲ್ಲಿ, ಹಂಗಾಗಿ ವಿಡಿಯೋ ಮಾಡ್ಕೊತಾ ಇದ್ವಿ. ಇವಳ ಹೆಸರು ಬಂದುಬಿಟ್ಟು ಸುಂದ್ರಿ, ಇವಳ ಹೆಸರು ಬಂದುಬಿಟ್ಟು ಸುಬ್ಬಿ, ಇವಳ ಹೆಸರು ಬಂದು ರಾಣಿ, ಇವಳು ದೊಡ್ಡಿ. ಇವಳು ತುಂಬ ಹೈಟ್ ಇರೋ ಕಾರಣದಿಂದಾಗಿ ದೊಡ್ಡಿ ಅಂತ ಹೆಸರಿಟ್ಟಿದ್ದೀನಿ. ಹೆಸರು ಕೇಳಿಬಿಟ್ಟು ನಾವು ನಗಬೇಡಿ, ನಗು ಬರುತ್ತೆ, ದಯವಿಟ್ಟು ನಗಬೇಡಿ. ಇವಳ ಹೆಸರು ಗಿಡ್ಡಿ ಅಂತ. 3 ವರ್ಷದವಳಾದ್ರೂ ಈಟೇ ಕರ ಕಣ್ಣಂಗೆ ಕಾಣಿಸೋ ಕಾರಣಕ್ಕಾಗಿ ಇವಳಿಗೆ ಗಿಡ್ಡಿ ಅಂತ ಹೆಸರಿಟ್ಟೀನಿ. ನೀರು ಕುಡಿಸಿದೆ. ಇವಳು ನನ್ನ ತಂಗಿ ಬಂದುಬಿಟ್ಟು ಹಾಯ್ ಅಂತಿದ್ದಾಳೆ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದಾಳೆ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾಳೆ. ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಿದ್ಲು. ನಾವು ದಿನ ನೀರು ಕುಡ್ಸೋಕೆ ಬರ್ತೀವಲ್ವ, ಹಂಗಾಗಿ ಹೇಳ್ತಿದ್ದಾಳೆ. ಇವಳು ಅಂದರೆ ನಂಗೆ ತುಂಬ ಇಷ್ಟ. ಇವಳು ಬಂದುಬಿಟ್ಟು ಇವಾಗ 7 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಇನ್ನು ಇವಳು ಬಂದುಬಿಟ್ಟು 9 ತುಂಬಿ 10ರಲ್ಲಿ ಬಿದ್ದಿದೆ. 15 ದಿನ. ಯಾವಾಗ ಡೆಲಿವರಿ ಆಗುತ್ತೋ ಗೊತ್ತಿಲ್ಲ. ಆ ವಿಡಿಯೋ ಕೂಡ ಮಾಡಿ ಇದರಲ್ಲಿ ಹಾಕ್ತೀನಂತೆ, ನೋಡಿ. ಇವಳೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಕಾರಣದಿಂದಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮ ಮನೆಯಲ್ಲಿ ಆಗುವಂಥ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸೋ ಪ್ರಯತ್ನ ಪಡ್ತೀವಿ. ಹೆಚ್ಚು ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಇವರಿಬ್ರದ್ದು ಇವಳು ಯಾವ ತಳಿ ಅಂತ ನಂಗೆ ಗೊತ್ತಿಲ್ಲ, ಆದರೆ ಇವಳು ಮಾತ್ರ ಗಿರ್ರು. ಇವಳು ತುಂಬ ಹಾರ್ಡು. ಫಸ್ಟಿಗೆ ಬಂದಾಗ ಹೊಟ್ಟೆ ದೂರ ಹಿಡ್ದಂಗೆ ಆಡೋಕ್ಕೆ. ಈಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದಿದ್ದಾಳೆ. ಹಂಗೆಲ್ಲ ಮಾಡೋಂಗಿಲ್ಲ, ಸುಮ್ಮನೆ ಇರ್ತಾಳೆ. ಫಸ್ಟಿಗೆ ಒಂದು 4-5 ಜನ ಹಿಡ್ಕೊಂಡು ಗುದ್ದಾಡಿ ಮನೆ ಕರ್ಡ್ಕೊಂಬಂದಿದ್ರು ಕರಾನಿಗಳ್ನ. ತುಂಬ ಒಂಥರ ಹಾರ್ಡಾಗಿದ್ಲು. ಈಗ ಸಾಫ್ಟಾಗಿದ್ದಾಳೆ. ಇವಳು ಸಾಫ್ಟಾಗಿದ್ದವಳು ಹಾರ್ಡಾಗಿದ್ದಾಳೆ. ಇವಳು ಗುರ್ರ ಅಂತಿರ್ತಾಳೆ. ಯಾವಾಗ ನೋಡಿದ್ರು ಗುದ್ದಾದಕ್ಕೆ ಬರೋದು, ಅದು ಮಾಡೋದು. ಇವರಿಬ್ರದ್ದು ತುಂಬ ಜಗಳ ಆಗ್ತಿರುತ್ತೆ ಯಾವಾಗ ನೋಡಿದ್ರು. ಇವರಿಬ್ಬರು ತುಂಬ ಜಗಳ ಆಗ್ತಿರ್ತಾರೆ. ಇದ ನೋಡ್ರಿ, ಜಗಳಕ್ಕೆ ಮಾರ್ಕ್ ಆಗಿದ್ದಾವೆ ಇವರಿಬ್ರದ್ದು. ಇವಾಗ ನೀರು ಕುಡಿಸೋದಾಯಿತು ನಮ್ಮದು. ಇದು ಬಂದುಬಿಟ್ಟು ನಮ್ಮ ಹಿತ್ತಲು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಮ್ಮ ತೋಟ. ಇಲ್ಲಿಂದ ಅಲ್ಲಿ ಮಟ್ಟ ಇದೆ ನಮ್ಮ ತೋಟದ ಮಟ್ಟ. ಅಲ್ಲಿದೆ, ಅಲ್ಲಿ ಮಟ್ಟ ಅಂದರೆ ನಮ್ಮ ಹಿತ್ತಲು. ತುಂಬ ಪಕ್ಕದವ್ರ ಗದ್ದೆ ಹಿತ್ತಲು. ಇದು ಬೆಟ್ಟಿಂಗ್ ಗುಡ್ಡಿ. ಇದು ಹುಲ್ಲಿನ ಮೇಲೆ ಹಾಕ್ಲಿಕ್ಕೆ ಬೇಕಲ್ವ, ಹಾಗಾಗಿ ಒಳಗಡೆನೇ ತೊಗೊಂಬಂದು ಇಟ್ಕೊಂಡಿರ್ತೀವಿ. ಬೇಕಂಗೆ ತಕ್ಕೊಂತ ಹಾಕ್ತಿರ್ತೀವಿ. ಇದು ಜೀವಾಮೃತ ಬಂದುಬಿಟ್ಟು. ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾವು ವೀಡಿಯೋ ಮಾಡಿ ಹಾಕ್ತೀವಂತೆ. ಏನೇನು ಹಾಕಿದ್ದಾರೆ ಅಂತ ಕೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಹೇಳ್ತೀನಂತೆ. ಇದು ಅದು ಅಲ್ಲಿ ಹಗಲೊತ್ತು ಕಟ್ತೀವಿ, ಇಲ್ಲಿ ನೈಟ್ ಕಟ್ತೀವಿ. ಇದು ನಮ್ಮದು ಹಳೆ ಮನೆ ಆಗಿರೋ ಕಾರಣದಿಂದಾಗಿ ಇಲ್ಲಿ ಹಂಗೆ ಇಲಿ ಪಲಿ ಎಲ್ಲ ಅಡ್ಡಾಡ್ತಿರ್ತವೆ. ಇದು ಡ್ರಮ್ ಬಂದುಬಿಟ್ಟು ಅದೇ ಇದು ಆಗಲೇ ಹೇಳಿದ್ನಲ್ಲ ಜೀವಾಮೃತ ಅಂತ, ಅದ್ರ ಬಗ್ಗೆ. ಅದಕ್ಕೆ ಅದನ್ನು ಜೀವಾಮೃತನ ಒಂದು ಡ್ರಮ್ ಫುಲ್ಲು ಈ ಡ್ರಮ್ಮಿಗೆ ತುಂಬ್ಕೊಂಡ್ಬಿಟ್ಟು ಇದ್ರ ತುಂಬ ನೀರು ತುಂಬ್ಕೊಂಡು 2 ತಿಂಗಳಿಗೊಮ್ಮೆ ಒಂದೊಂದು ಹೊಲಕ್ಕೆ ಹಾಕಿ ರೀ. ಹಾಕಿ ಇದ್ರ ತುಂಬ ನೀರು ತುಂಬ್ಕೊತಾರೆ. ಇದು 1000 ಲೀಟ್ರು. ಅದ್ರ ಒಂದು ಡ್ರಮ್ ಇದಕ್ಕೆ ಹಾಕಿ ಇದು ಮಾಡ್ತಾರೆ. ಇದು ಬಂದುಬಿಟ್ಟು ನಮ್ಮ ಮನೆ. ಇವಾಗ ಸದ್ಯಕ್ಕೆ ಕಿರಣೇನು ಬಂದಾನ್ರಿ.
ಕಿರಾಣಿ ತೊಗೊಂಬರಕ್ಕೆ ಹೋಗಬೇಕು. ಹೋಗ್ತಾ ಇದ್ದೀವಿ ಕಿರಾಣಿ ತರೋಕ್ಕೆ. ಆಲ್ರೆಡಿ ತುಂಬ ಜನ ಬಂದಿರ್ತಾರೆ ಕಿರಾಣಿ ತೊಗೊಳಕ್ಕೆ. ಬಂದಿದ್ದಾರೆ. ಯಾಕವ ಫೋಟೋ ಹೊಡೆಯೋಕಂತಿ ಅಂತ ಕೇಳಿದರು. ನಾನು ಇಲ್ಲ ಸಂಗೆ ನಿಂತ್ಕೊಂಡು ಸ್ವಲ್ಪ ಫೋಟೋ ಹೊಡಿತೀನಿ ಅಂದ್ಕೇನ ಹೋಗೇ ಬಿಟ್ರು ಅವರು. ನೀನೇನು ಅನ್ಕೊಂತ ಹೋಗ್ಬಿಟ್ರು ಅವರು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಇದು ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.